ಸರ್ಕಾರ ಇದೊಂದು ಜಾರಿಗೆ ಕೈಗೊಂಡಿದೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ DCM DK ಶಿವಕುಮಾರ್ ಅವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕ ಅನ್ನ ತಿಂದು ಕರ್ನಾಟಕದಲ್ಲಿ ಬೆಳೆದಂತಹ ವಿದ್ಯಾರ್ಥಿಗಳಿಗೆ ಸುಮಾರು 70% ಮೀಸಲಾತಿ ಇದೇನು ಕೈಗೊಂಡಿದ್ದಾರೆ ಒಳ್ಳೆ ನಿರ್ಧಾರ ಆಗಿದೆ. ಯಾಕಂದರೆ ಬೇರೆ ಹೊರ ರಾಜ್ಯಗಳಿಂದ ಆಂಧ್ರ ಪ್ರದೇಶ, ತಮಿಳುನಾಡು, ಛತ್ತೀಸ್ಗಢ, ಉತ್ತರ ಪ್ರದೇಶ್ ಇಲ್ಲೇ ಬಂದು ಅವರು ಇಲ್ಲಿ ಸೆಟ್ಲಾಗಿ ಅವರು ಸುಮಾರು 1 ಲಕ್ಷ 1.5 ಲಕ್ಷ ಸಂಬಳ ತೊಗೊತಿದ್ದಾರೆ. ಅಂದರೆ ನಮ್ಮ ಕನ್ನಡದವರು ಸ್ವಿಗ್ಗಿ ಝೊಮ್ಯಾಟೊ ಮಾಡಿಕೊಂಡು ಅವರು 15,000 20,000 ದುಡಿಮೆ ಮಾಡಿಕೊಂಡು ಅವರಿಗೆ ಜೀವನ ಮಾಡೋಕ್ಕೆ ಕಷ್ಟ ಆಗಿದೆ. ಈಗ ಹೊರ ರಾಜ್ಯ ಇವಾಗ ಆಂಧ್ರ ಪ್ರದೇಶ, ತಮಿಳುನಾಡು ಅಲ್ಲೆಲ್ಲ 70% ರಿಸರ್ವೇಷನ್ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರನೂ ಕೊಡಬೇಕು. ಹಾಗೂ ಮುಂದಿನ ಪೀಳಿಗೆ ವಿದ್ಯಾರ್ಥಿಗಳು ಏನಿದ್ದಾರೆ ಈಗ ಸುಮಾರು 20-30% ಜನಾಂಗದವರೇನಿದೆ ಹೊರ ದೇಶಗಳಲ್ಲಿ ಅಮೇರಿಕಾ, ಫಾರಿನ್, USA ಅಲ್ಲೆಲ್ಲ ಹೋಗಿ ಸೆಟ್ಲಾಗಿ ಉದ್ಯೋಗ ಹುಡುಕುತ್ತಿದ್ದಾರೆ. ಹಾಗೂ ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಹೊರ ದೇಶಗಳಿಗೆ ನಮ್ಮ ಕರ್ನಾಟಕದಲ್ಲೇ ಮಾಡಿ ಹಾಗೂ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯವನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಹೋಗಬೇಕಾಗಿ ನಾನೊಂದು ಕಳಕಳಿ ಮನವಿ. ಇವಾಗ ನಮ್ಮ ಕರ್ನಾಟಕದಲ್ಲಿ ನಾವು ಹುಟ್ಟಿ ಬೆಳೆದು ನಾವಿವತ್ತು ಮೀಸಲಾತಿಗೆ ಹೋರಾಡ್ತಾ ಇದ್ದೀವಿ, ಏನು ಅನ್ಸುತ್ತೆ ಮ್ಯಾಮ್? ನಾ ಕೇರಳದಲ್ಲಿ ಸ್ಟಡಿ ಮಾಡಿದ್ದು. ಅಲ್ಲಿ ನೋಡಿದರೆ ಲೈಕ್ ಎಲ್ಲರೂ ಕೇರಳಿಯನ್ಸಲ್ಲೇ ಇರ್ತಾರೆ, ಕರ್ನಾಟಕದವ್ರು ಯಾರೂ ಇರಲ್ಲ. ಇಲ್ಲಿ ಬಂದರೆ ಎಲ್ಲಿ ನೋಡಿದ್ರು ಕೇರಳಿಯನ್ಸು, ಎಲ್ಲಿ ನೋಡಿದ್ರು ಮಲಯಾಳಂ. ಕರ್ನಾಟಕದವರು ಕಡಿಮೆ ಇದ್ದಾರೆ, ಕೇರಳದವ್ರು ಜಾಸ್ತಿ ಇದ್ದಾರೆ. ಕೇರಳದವ್ರು ಅಷ್ಟೇ ಹೇಳಲ್ಲ, ಎಲ್ಲ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇರೋದು. ಅದಕ್ಕೆ ನಮ್ಮ ಕರ್ನಾಟಕ ಅಂದರೆ ಕರ್ನಾಟಕದವರಿಗೆ ಜಾಸ್ತಿ ಪ್ರಯಾರಿಟಿ ಕೊಡಬೇಕು ಅಷ್ಟೇ ನಂಗೆ ಹೇಳ್ತಾ ಇರೋದು. ಕೆಲಸದ ವಿಚಾರವಾಗಿ ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಅಂದರೆ ಫಸ್ಟ್ ಕರ್ನಾಟಕದವರಿಗೆ ಪ್ರಯಾರಿಟಿ ಕೊಡಬೇಕು. ಆದಮೇಲೆ ಅವರ್ ಸ್ಟೇಟ್ ಇಟ್ಸ್ ಅವರ್ ಪ್ರಯಾರಿಟಿ. ಇವಾಗ ಅವ್ರ ಸ್ಟೇಟಲ್ಲಿ ಕೆಲಸ ಇರುತ್ತೆ, ಆದರೆ ಆ ಸ್ಟೇಟಲ್ಲಿ ಕೆಲಸ ಬಿಟ್ಟು ಅವ್ರು ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ನಮ್ಗೆ ಸ್ವಲ್ಪ ಥಿಂಕ್ ಮಾಡಬೇಕು. ನಾವು ಕರ್ನಾಟಕದವರಿಗೆ ಹೆಲ್ಪ್ ಮಾಡಬೇಕು. ನಂದು ಕೂಡ ಅಷ್ಟೇ, ನಮಗೆ ಬೇಕು ಅಂದರೆ ನಮಗೆ ರಿಸರ್ವ್ ಮಾಡಿರಿ, ನಮ್ಮ ಜಾಬಿಗೆ ರಿಸರ್ವ್ ಮಾಡಿರಿ ಅಂತ ಅಷ್ಟೇ ಹೇಳಿ. ಅಂದ್ರೆ ಇವಾಗ ನೀವು ಕರ್ನಾಟಕದಲ್ಲೇ ಹೌದು. ಇವಾಗ ಬೇರೆ ಕಡೆಯಿಂದ ಬಂದ್ಬಿಟ್ಟು ಅವ್ರಿಗೆಲ್ಲ ಜಾಬ್ ಸಿಗ್ತಾ ಇದೆ, ನಿಮಗೆ ಸಿಗ್ತಿಲ್ಲ ಅಂದ್ರೆ ಯಾವ ಥರ? ಇದು ತುಂಬ ಅಂದರೆ ತುಂಬ ಇದರಿಂದ ವಿಷಯ. ಅದಕ್ಕೆ ಕರ್ನಾಟಕ ಅವರಿಗೆ ಫಸ್ಟ್ ರಿಸರ್ವ್ ಮಾಡಿರಿ ಸೀಟ್, ಆಮೇಲೆ ಬೇರೆ ಸ್ಟೇಟ್ ಅವ್ರಿಗೆ ನೋಡ್ಬೋದು. ಅವ್ರಿನ ಬೇರೆ ಸ್ಟೇಟಲ್ಲಿ ಕರ್ನಾಟಕ ಅವ್ರು ಯಾರೂ ಇರಲ್ಲ, ಆದರೆ ಕರ್ನಾಟಕದಲ್ಲೇ ಹಾಗೆ ಆಗ್ತಿರೋದು. ಬೇರೆ ಸ್ಟೇಟ್ ಅವರು ಕರ್ನಾಟಕದ ಬಂದು ಜಾಬ್ ಎಲ್ಲ ಮಾಡ್ತಿರೋದು. ಅದಕ್ಕೆ ಕರ್ನಾಟಕ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.